everyone, welcome back to the series of Learn English before 2025 Day 49. So ಇವತ್ತಿನ ಸೀರೀಸ್ ನಲ್ಲಿ ನಾವು WH words ಬಗ್ಗೆ ಕಲಿಯೋಣ. WH words ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ರೆ those words that you have to use when you are asking a question. So first one, when. ವೆನ್ ಅನ್ನೋದನ್ನ ನೀವು ಸಮಯದ ಬಗ್ಗೆ ಮಾತಾಡ್ತಿರುವಾಗ ಅಥವಾ ಸಮಯದ ಬಗ್ಗೆ ಪ್ರಶ್ನಿಸುತ್ತಿರುವಾಗ ಯೂಸ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್, ವೆನ್ ಇಸ್ ಯುವರ್ ಬರ್ತ್ಡೇ. ನೆಕ್ಸ್ಟ್, ವಾಟ್ ಅನ್ನೋದನ್ನ ನೀವು ಯಾವುದೋ ಒಂದು ಇನ್ಫಾರ್ಮೇಷನ್ ಬಗ್ಗೆ ಮಾತಾಡ್ತಿದ್ದೀರಾ, ಕೇಳ್ತಿದ್ದೀರಾ ಅನ್ನುವಾಗ ವಾಟ್ ಅನ್ನೋದ ಪದ ಯೂಸ್ ಮಾಡ್ತೀರಾ. ಎಕ್ಸಾಂಪಲ್, ವಾಟ್ ಇಸ್ ಯೋರ್ ನೇಮ್. ನೆಕ್ಸ್ಟ್, ಹೂ ಅನ್ನೋದನ್ನ ನೀವು ಪರ್ಸನ್ ಬಗ್ಗೆ ಕೇಳ್ತಿರುವಾಗ ಯೂಸ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್, ಹೂ ಇಸ್ ಯೋರ್ ಬೆಸ್ಟ್ ಫ್ರೆಂಡ್. ಆ್ಯಂಡ್ ದ ಲಾಸ್ಟ್ ಒನ್, ವಿಚ್ ಅನ್ನೋದನ್ನ ನೀವು ಯಾವ ಡಿಸೈಡ್ ಮಾಡ್ಕೊಂಡಿದ್ದೀರಾ, ವಾಟ್ ಈಸ್ ಯೋರ್ ಥಾಟ್ ಆನ್ ದ ಸೇಮ್ ಅಂತ ಕೇಳುವಾಗ ಯೂಸ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ವಿಚ್ ಇಸ್ ಯೋರ್ ಫೇವ್ರೆಟ್ ಮೂವಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಇನ್ನಷ್ಟು WH ವರ್ಡ್ಸ್ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ಕನ್ನಡದ ಮೂಲಕ ಇಂಗ್ಲೀಷ್ನ ಕಲಿಯೋದಕ್ಕೆ ಈ ಕೂಡಲೇ ಜಾಯ್ನ್ ಆಗಿ ಇಂಗ್ಲೀಷ್ ಪಾರ್ಟ್ನರ್ಗೆ.